ಬೆಂಗಳೂರು ನಗರದಲ್ಲಿ ರಸ್ತೆ ಬದಿಯಲ್ಲಿ ಇರುವಂತಹ ಒಣ ಮರಗಳು ಈಗ ಸಾರ್ವಜನಿಕರಿಗೆ ಅಪಾಯವಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಸದ್ಯ ನಾನೀಗ ಬೆಂಗಳೂರು ಬಳಿಯ ಬಸವನಗುಡಿ ಬಳಿ ಇರುವಂತಹ ದೊಡ್ಡ ಗಣಪತಿ ದೇವಸ್ಥಾನದ ಬಳಿ ಇರುವಂತಹ ಈ ಮರಗಳನ್ನ ನೀವು ನೋಡ್ತಾ ಇರಬಹುದು. ಎಲ್ಲಾ ಮರಗಳು ಕೂಡ ಒಣಗಿರುವಂತದ್ದು, ಅಂದ್ರೆ ರೆಂಬೆ ಕೊಂಬೆಗಳು ಒಣಗಿರುವಂತದ್ದು. ಸದ್ಯ ನೀವು ನೋಡ್ತಾ ಇರಬಹುದು, ಆ ಮರದಲ್ಲಿ ರೆಂಬೆ ಈಗ ಜೋರಾಗಿ ಗಾಳಿ ಬಂದ್ರೆ ಅಂತೂ ಅದು ಬೀಳೋ ಮಟ್ಟದಲ್ಲಿ ಇದೆ ಅಂತ ಹೇಳ್ಬೋದು. ಅದ್ರ ಕೆಳಗಡೆ ರಸ್ತೆಯಲ್ಲಿಯೂ ಕೂಡ ಪಾದಚಾರಿಗಳಾಗಿರ್ಬೋದು, ಈ ಬೈಕ್ ಸವಾರರಾಗಿರ್ಬೋದು ಹೋಗ್ತಾ ಇದ್ದಾರೆ. ಯಾವ ಸಮಯದಲ್ಲಾದ್ರೂ ಜೋರಾಗಿ ಗಾಳಿ ಬಂದ ಸಮಯದಲ್ಲಿ ಅಥವಾ ಇದ್ದಕ್ಕಿದ್ದಾಗೇನೋ ಬೀಳೋ ಅಂತ ಚಾನ್ಸಸ್ ಕೂಡ ಇದೆ. ಇನ್ನ ಮುಂದೆ ಹಾಗೆ ಬರ್ತಾ ಇದ್ರೆ ಇದು ಒಂದು ಮರ ಅಲ್ಲ, ನಿಮ್ಗೆ ಮುಂದೆ ಈ ಫುಟ್ಪಾತ್ ಅಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ, ಅವ್ರ ಮೇಲೂ ಕೂಡ ಯಾವುದೇ ಸಮಯದಲ್ಲೂ ಬೀಳ್ಬೋದು. ಅದು ಒಂದೇ ಮರ ಅಲ್ಲ, ನೀವು ನೋಡ್ತಾ ಇರ್ಬೋದು ಆ ಮರದಲ್ಲೂ ಕೂಡ ಆ ಅಂಗಡಿ ಬಳಿ ಇರುವಂತಹ ಸೈಡ್ ಅಲ್ಲಿ ಕೊಂಬೆಗಳು ಕೂಡ ಒಣಗಿ ನಿಂತಿರುವಂತದ್ದು. ಅಲ್ಲಿ ಹಿರಿಯರಾಗಿರ್ಬೋದು ಅಥವಾ ಚಿಕ್ಕ ಮಕ್ಕಳಾಗಿರ್ಬೋದು ಯಾರಾದ್ರೂ ಕೂಡ ನಡೆದು ಬರುವಂತಹ ಸಮಯದಲ್ಲಿ ಆ ರೆಂಬೆ ಕೊಂಬೆ ಮುರಿದು ಬೀಳುವಂತಹ ಚಾನ್ಸಸ್ ಕೂಡ ಇದೆ. ಅಲ್ಲದೆ ಈ ವಾಹನ ಸವಾರರು ಎಲ್ಲರೂ ಕೂಡ ಈ ಬೈಕಲ್ಲಿ ಹೆಲ್ಮೆಟ್ ಅನ್ನ ಧರಿಸಿ ಬರ್ಬೇಕು. ಅಕಸ್ಮಾತ್ ಹೆಲ್ಮೆಟ್ ಅನ್ನು ಧರಿಸಿರ್ಲಿಲ್ಲ ಅಂದ್ರೆ, ಈಗಾಗಲೇ ಒಂದು ಉದಾಹರಣೆ ತಗೋಬೇಕು ಅಂದ್ರೆ ರಾಜಾಜಿನಗರದಲ್ಲಿ ನಡೆದಿರುವಂತಹ ಘಟನೆ, ಅವರು ಹೆಲ್ಮೆಟ್ ಅನ್ನು ಹಾಕಿರ್ಲಿಲ್ಲ. ಆ ಸಮಯದಲ್ಲಿ ಒಣಗಿದ ರೆಂಬೆ ಅವ್ರ ತಲೆ ಮೇಲೆ ಬಿದ್ದು ಅವರು ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಅವರು ಕೂಡ ಅವರ ಸ್ಥಿತಿ ಈಗ ಚಿಂತಾಜನಕವಾಗಿರುವಂತದ್ದು. ಜನರು ಕೂಡ ಆದಷ್ಟು ನಿಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಒಣಗಿದ ಮರಗಳನ್ನು ಆದಷ್ಟು ಅದ್ರ ಬಗ್ಗೆ ಮಾಹಿತಿಯನ್ನ GBA ಆಗಿರ್ಬೋದು ಅಥವಾ GBA ಅಧಿಕಾರಿಗಳಿಗೆ ಆಗಿರ್ಬೋದು ತಲುಪಿಸುವಂತಹ ಕೆಲಸವನ್ನ ಮಾಡಿ. ಹಾಗೆ GBA ಅಷ್ಟೇ ಕೈ ಕಟ್ಟಿ ಕೂರೋದಲ್ಲ, ನೀವು ಕೂಡ GBA ಅಧಿಕಾರಿಗಳು ಕೂಡ ಬೆಂಗಳೂರು ನಗರವನ್ನ ಒಂದು ಸರ್ವೆ ರೀತಿಯಲ್ಲಿ ಮಾಡಿ ಎಷ್ಟು ಮರಗಳಿದೆ, ಅದರಲ್ಲಿ ಒಣಗಿದ ಮರಗಳು ಎಷ್ಟಿದೆ, ಮರಗಳ ಒಣಗಿದಲ್ಲಿ ರೆಂಬೆ ಕೊಂಬೆಗಳು ಎಷ್ಟಿದೆ, ಅವುಗಳನ್ನೆಲ್ಲ ಕೂಡ ಒಂದು ಸಂಖ್ಯೆಯನ್ನು ಹಾಕಿ ಅದನ್ನೆಲ್ಲ ಕತ್ತರಿಸುವಂತಹ ಕೆಲಸವನ್ನು ಮಾಡಬೇಕು. ಒಣಗಿದ ಮರಗಳು ನಾವೀಗ ನಿಮ್ಗಾಗ್ಲೇ ತೋರಿಸಿದ್ವಿ, ಈ ಬಸವನಗುಡಿ ಬಳಿ ಇರುವಂತಹ ಕೆಲ ಮರಗಳು ಸ್ವಲ್ಪ ಕತ್ತರಿಸಿದಿರ, ಆದ್ರೂ ಇನ್ನೂ ಕೂಡ ಒಣಗಿದ ಮರಗಳು ಇನ್ನೂ ಗಾಳಿಗೆ ಅಂದ್ರೆ ಅಲ್ಲಾಡುವಂತಹ ಕೆಲಸ ಅಲ್ಲಾಡ್ತಾ ಇದೆ. ಯಾವ ಕ್ಷಣದಲ್ಲಾದ್ರೂ ಕೂಡ ಬೈಕ್ ಸವಾರರ ಮೇಲಾಗಿರ್ಬೋದು ಅಥವಾ ನಡೆದಾಡುವಂತಹ ಪಾದಚಾರಿಗಳ ಮೇಲಾಗಿರ್ಬೋದು ಬೀಳ್ಬಹುದು ಕೂಡ ನೀವು ನೋಡ್ತಾ ಇರ್ಬೋದು. ಇನ್ನ ಇಲ್ಲಿ ಈ ಬದಿಲೂ ಕೂಡ ನೀವು ನೋಡ್ತಾ ಇರ್ಬೋದು ಒಣಗಿದ ಮರಗಳು ಅಲ್ಲಾಡ್ತಾ ಇರುವಂತದ್ದು ಗಾಳಿಗೆ. ಇನ್ನ ಬೆಂಗಳೂರಲ್ಲಿ ಮಳೆ ಬಗ್ಗೆ ಹೇಳೋ ಆಗಿಲ್ಲ, ಚಿಕ್ಕದಾಗಿ ಬಹಳ ಚಿಕ್ಕ ಮಟ್ಟದಲ್ಲಿ ಮಳೆ ಬಂದರೂ ಕೂಡ ಮರಗಳು ಧರೆಗೆ ಉರುಳ್ತಾ ಅಂತಾನೆ ಹೇಳ್ಬೋದು. ಇನ್ನ ಈಗ ಮಳೆ ಅಂತೂ ಮಳೆ ಇಲ್ಲ ಅಂದ್ರೂ ಕೂಡ ಇದ್ದಕ್ಕಿದ್ದಾಗೆ ಈ ಮರಗಳು ಬೀಳ್ತಾ ಇರುವಂತದ್ದು, ಮರಗಳು ಬೀಳ್ತಾ ಇದೆ, ಅದಕ್ಕೆ ರೆಂಬೆ ಕಂಬೆಗಳು ಕೂಡ ಬೀಳ್ತಾ ಇದೆ. ಈ ಒಣಗಿದ ಮರಗಳನ್ನು ಆದಷ್ಟು ಬೇಗ GBA ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಆದಷ್ಟು ಬೇಗ ಕತ್ತರಿಸುವಂತಹ ಕೆಲಸವನ್ನು ಮಾಡಬೇಕು ಅಂತ ಈ ಮೂಲಕ ಕೇಳಿಕೊಳ್ತೇವೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಶ್ ಜೊತೆ ದೀಪಾ, ಫ್ರೀಡಮ್ TV ಕನ್ನಡ, ಬೆಂಗಳೂರು.